ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮೊದಲನೇದಾಗಿ ಪಿಳ್ಳಹಳ್ಳಿಯಲ್ಲಿ ITI ಕಾಲೇಜನ್ನ ಉದ್ಘಾಟನೆ ಆಯಿತು. 4 ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಅಮೃತಾಸ್ತದಿಂದ ಅದನ್ನು ಓಪನ್ ಮಾಡಿದ್ವಿ. ಅದಾದ್ಮೇಲೆ ನಾವು ಒಡೇರಹಳ್ಳಿ ಗ್ರಾಮದಲ್ಲಿ 5.5 ಎಕರೆ ಸ್ಮಶಾನ ಮತ್ತೆ ಸ್ಕೂಲು ಆಟದ ಮೈದಾನಕ್ಕೆ ಮೀಸಲಿಟ್ಟಿದ್ವಿ. ಅದನ್ನು ಕೂಡ ನಾವು ಇವತ್ತು ಗುದ್ಲಿ ಪೂಜೆ ಮಾಡಿ ಶಾಸಕರು ಅದನ್ನ ಅಮೃತಾಸ್ತದಿಂದ ಗುದ್ಲಿ ಪೂಜೆ ಮಾಡಿದ್ರು. ಅದಾದ್ಮೇಲೆ ಒಂದ್ಸಂದ್ರ ಗ್ರಾಮದಲ್ಲಿ ಸರ್ಕಲಲ್ಲಿ ನಮ್ಮ ಒಂದು ಬಸವೇಶ್ವರ ಒಂದು ಭವನ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಗುದ್ಲಿ ಪೂಜೆ ಮಾಡಿದೀವಿ. ಅದ್ರ ಜೊತೆಗೆ ನಮ್ಮ ಘನತ್ಯಾಜ್ಯ ಘಟಕ ಮತ್ತೆ ಪಶು ಆರೋಗ್ಯ ಕೇಂದ್ರ ಅದನ್ನ ನಮ್ಮ ಉಚ್ಚನಪಾಳ್ಯ ಬಸ್ ಸ್ಟ್ಯಾಂಡ್ ಹತ್ರ ಹೊಸೂರು ವ್ಯಾಪ್ತಿನಲ್ಲಿ ಬರ್ತಕ್ಕಂಥದ್ರಲ್ಲಿ ನಾವು ಅದನ್ನು ಕೂಡ ಗುದ್ಲಿ ಪೂಜೆ ಇವತ್ತು ಶಾಸಕರು ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಚಿತಾಗಾರ ಅಂತ ಒಂದು ನಮ್ಮ ಎಲ್ಲ ಈ ಭಾಗದ ಜನಕ್ಕೆ ಬೇಕಾದಂತ ಒಂದು ಚಿತಾಗಾರದ ಒಂದು ವ್ಯವಸ್ಥೆ ಆಗ್ಬೇಕಾಗಿತ್ತು. ಅದಕ್ಕೆ 1 ಎಕರೆ ಜಮೀನಿನಲ್ಲಿ ಇವತ್ತು ಶಾಸಕರು ಕೂಡ ಅದನ್ನ ಒಂದು ಗುದ್ಲಿ ಪೂಜೆ ಮಾಡಿದ್ರೆ. ಅದ್ರ ಜೊತೆಗೆ ಕನಕ ಭವನ ಅಂತ ಹೇಳಿ ನಮ್ಮ ಸ್ನೇಹಿತರುಗಳು ಒಂದು ಒಗ್ಗಟ್ಟಿನಿಂದ ಒಂದು ಕನಕ ಭವನ ಬೇಕು ಅಂತ ಹೇಳಿ ವ್ಯಾಪ್ತಿನಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬೇಕು ಅಂತ ಕೇಳ್ಕೊಂಡಾಗ ಅವ್ರಿಗೂ ಕೂಡ ನಮ್ಮ ಶಾಸಕರು ಯಾವುದೇ ಉದ್ದೇಶ ಇಟ್ಕೊಡದೆ ಆಯ್ತು ನಿಮ್ಗೂ ಒಂದು 1 ಎಕರೆ ಜಾಗದಲ್ಲಿ ಮಂಜೂರು ಮಾಡ್ಕೊಡ್ತೀವಿ ಅಂತ ಹೇಳಿ ಮಂಜೂರು ಮಾಡಿ ಇವತ್ತು 50 ಲಕ್ಷ ಅನುದಾನನೂ ಕೂಡ ಅದ ಜಾಗದಲ್ಲಿ ಘೋಷಣೆ ಮಾಡಿದ್ರು. ಅದು 50 ವರ್ಷದಿಂದ ನೆನಗುದಿಗೆ ಬಿದ್ದಿದ್ದಂತ ಬೆತ್ತನಗೆರೆಯಿಂದ ವಾಜರಳ್ಳಿ ಗಡಿಯವರೆಗೂ ಅಲ್ಲಿ ಹೆಚ್ಚು ಮನೆಗಳಿರ್ಲಿಲ್ಲ ಇಷ್ಟು ದಿನ. ಈಗ ಮನೆಗಳೆಲ್ಲ ಬಂದಾದ್ಮೇಲೆ ಅಲ್ಲಿನ ಬೇಡಿಕೆ ಜಾಸ್ತಿ ಆದಾಗಿಂದ ಈಗ ಅದಕ್ಕೆ ಇವತ್ತು 50 ಲಕ್ಷ ರೂಪಾಯಿನ ನಮ್ಮ ಶಾಸಕರು ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದಾರೆ. ಅದ್ರ ಜೊತೆಗೆ ಸೈದಮ್ಮಿಪಾಳ್ಯಕ್ಕೆ ಬೆತ್ತನಗೆರೆಯಿಂದ ಸೈದಮ್ಮಿಪಾಳ್ಯಕ್ಕೆ ಹೋಗ್ತಂತ ರೋಡ್ಗೆ ಕೂಡ 50 ಲಕ್ಷ ರೂಪಾಯಿ ಗುದ್ಲಿ ಪೂಜೆನ ಇವಾಗ ನೆರವೇರಿಸವ್ರೆ. ಆದ್ರೆ ಮತ್ತಹಳ್ಳಿಯಲ್ಲಿ 25 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಮತ್ತೆ ತೊರೆನಾಗಸಂದ್ರದಲ್ಲಿ 50 ಲಕ್ಷ ರೂಪಾಯಿಗೆ ಐಮಾಕ್ಸ್ ಮತ್ತೆ ಶ್ರೀಶಕ್ತಿ ಭವನನ ಇವತ್ತು ನಮ್ಮ ಶಾಸಕರು ಉದ್ಘಾಟನೆ ಮಾಡಿದ್ರು. ಈಗ ನಾವು ಚಿತಾಗಾರ ಮಾಡ್ಬೇಕು ಅಂತ ಹೇಳಿ ನಮ್ಮ ಬಾಡಿನಲ್ಲಿ ಅದನ್ನ ಇಟ್ಕೊಂಡು ಮಾತಾಡಿದಾಗ ನಮ್ಮ ಎಲ್ಲ ಸದಸ್ಯರು ಏನು 22 ಜನ ಸದಸ್ಯರು ಒಗ್ಗಟ್ಟಿನಿಂದ ನಾವು ಚಿತಾಗಾರ ಮಾಡ್ಬೇಕು. ನಮ್ಮ ಇಡೀ ನೆಲಮಂಗಲ ತಾಲೂಕಲ್ಲೂ ಕೂಡ ಚಿತಾಗಾರ ಇಲ್ಲ. ನಮ್ಗೆಲ್ಲ ವ್ಯವಸ್ಥಿತವಾಗಿ ಅಪಾರ್ಟ್ಮೆಂಟ್ಗಳು ಬಂದಿರೋದ್ರಿಂದ ಮತ್ತೆ ರಾಜೀವ್ ಗಾಂಧಿ ಅಪಾರ್ಟ್ಮೆಂಟ್ ಬಂದಿರೋದ್ರಿಂದ ಅವ್ರಿಗೆಲ್ಲ ಬೇಕಾಗ್ತದೆ ಜಾಗ ಇಲ್ಲ ಅಂತ ಹೇಳಿ ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಇವತ್ತು ಅದನ್ನ ಒಂದು ಕಾರ್ಯರೂಪಕ್ಕೆ ತಂದಿದೀವಿ. ಅದಕ್ಕೆ ನಮ್ಮ MLA ಅವರ ಸಂಪೂರ್ಣ ಸಹಕಾರ ಕೂಡ ನಮ್ಗಿತ್ತು. ಮನಸ್ಸಿದ್ರೆ ಮಾರ್ಗ. ಅದು ಏನಂದ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಅದನ್ನ ನಾವು ಅವರು ಕೂತು ಮಾತಾಡಿ ಬಗೆಹರಿಸಿ ಅದು ಕ್ಲೋಸ್ ಮಾಡ್ತೀವಿ. ಅವರು ಒಪ್ಕೊಂತಾರೆ, ನಾವು ಸೇರಿ ಒಟ್ಟಾಗಿ ಮಾಡ್ತೀವಿ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ನಾವು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಜಾಸ್ತಿ ಅನುದಾನ ನಮ್ಮ ಪಂಚಾಯತಿ ಕೊಡ್ತಾರೆ. 5 ವರ್ಷದ ಬಾಡಿ ಇದೆ. ನಾವು MLA ಅವರಿಗೆ ಮತ್ತೆ ನಮ್ಮ ಶಾಸಕರಿಗೆ ನಾವು ಅತ್ಯಂತ ಪ್ರೀತಿ ಪಾತ್ರರಾಗಿ ಅವರ ಏನು ನಮ್ಮ ಪಂಚಾಯತಿಗೆ ಬರ್ಬೇಕು ಅಂದ್ರೆ ಅವ್ರಿಗೆ ಖುಷಿ ಆಗ್ತದೆ. ಆ ಮಟ್ಟಕ್ಕೆ ನಾವು ನಡ್ಕೊಂಡು ಅವ್ರಿಗೆ ಒಂದು ವಿಶ್ವಾಸವನ್ನ ಗಳಿಸಿಕೊಟ್ಟಿದೀವಿ. ಹಾಗಾಗಿ ಅವ್ರ ಹೆಚ್ಚಿನ ಅನುದಾನ ನಮ್ಮ ಪಂಚಾಯತಿ ಕೊಡ್ತಾರೆ. ನಾವು ರಾಜಕೀಯಕ್ಕೆ ಬಂದ್ರೆ ಒಂದು ದೂರದೃಷ್ಟಿ ಇಟ್ಕೊಂಡು ರಾಜಕೀಯಕ್ಕೆ ಬರ್ಬೇಕು. ನಮ್ಮಿಂದ ಕೈಲಾದ ಶಕ್ತಿ ಮೀರಿ ನಾವು ಕೆಲಸ ಮಾಡೋಂಥ ಒಂದು ಕೆಲಸನ ಮಾಡಬೇಕು. ಅದಕ್ಕೆ ನಮ್ಮ ಸಂಪೂರ್ಣವಾದ ಒಂದು ಸಾಥ್ ಕೊಟ್ಟಿದ್ದು ನಮ್ಮ ಶಾಸಕರು. ಹಾಗಾಗಿ ಅವರ ಸಹಕಾರ ಸಂಪೂರ್ಣ ಇರೋದ್ರಿಂದ ಅದ್ರ ಜೊತೆಗೆ ನಮ್ಮ ಬಾಡಿನಲ್ಲಿ ಈಗ ನೋಡಿ ನೀವು ಎಲ್ಲನ ಚೆಕ್ ಮಾಡಿ ನಾವು 22 ಜನನು ನಾವು ಒಗ್ಗಟ್ಟಿನಿಂದ ಯಾರು ನಮ್ಮ ಸದಸ್ಯರು ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಏನಿಲ್ಲ. ನಮ್ಮ 22 ಜನ ನಿರ್ಧಾರನೂ ಒಂದೇ. 22 ಜನನು ನಾವು ಅಧ್ಯಕ್ಷರ ತರನೇ ಇದ್ದೀವಿ. ಓಕೆ.